2026 ಸಬ್ ಜೂನಿಯರ್ ಮತ್ತು ಜೂನಿಯರ್ ರಾಷ್ಟ್ರೀಯ ಕಿಕ್ ಬಾಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಐಕೆಎಂಎ ವಿದ್ಯಾರ್ಥಿಗಳ ಐತಿಹಾಸಿಕ ಸಾಧನೆಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಸತ್ಯಜಿತ್ ಸುರತ್ಕಲ್ ಮಾತನಾಡಿದ್ದಾರೆ. ಭಾರತ ಸರ್ಕಾರ ಮತ್ತು ಭಾರತೀಯ ಕ್ರೀಡಾ ಪ್ರಾಧಿಕಾರದ ಮಾನ್ಯತೆ ಪಡೆದ ಕ್ರೀಡೆಯಾದ ಕಿಕ್ ಬಾಕ್ಸಿಂಗ್ ಇದರ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಜೂನ್ 17ರಿಂದ 21ರವರೆಗೆ ಮಧ್ಯಪ್ರದೇಶದ ಇಂದೋರ್ ಪಬ್ಲಿಕ್ ಸ್ಕೂಲ್ ಇಂದೋರ್ನಲ್ಲಿ ನಡೆದು ವಾಕೋ ಇಂಡಿಯಾ ಸಬ್ ಜೂನಿಯರ್ ರಾಷ್ಟ್ರೀಯ ಮಟ್ಟದ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2026 ಅಮೆಚೂರ್ ಸ್ಪೋರ್ಟ್ಸ್ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ಮಧ್ಯಪ್ರದೇಶ ಆಯೋಜಿಸಿದ್ದ ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಐಕೆಎಂಎ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದವರು ತಿಳಿಸಿದರು. 11 ಚಿನ್ನದ ಪದಕಗಳು, 2 ಬೆಳ್ಳಿ ಪದಕಗಳು, 9 ಕಂಚಿನ ಪದಕಗಳನ್ನು ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಈ ಸಂದರ್ಭ ತಿಳಿಸಲಾಯಿತು. 2000ಕ್ಕಿಂತ ಹೆಚ್ಚಿನ ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸಿದ್ರು. ಮಹಾರಾಷ್ಟ್ರ ಒಂದೇ ರಾಜ್ಯದಿಂದ 400ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದರಲ್ಲಿದ್ದರು. ಗಮನಾರ್ಹ ಅಂಶ ಏನು ಅಂತ ಕೇಳಿದರೆ, ಕರ್ನಾಟಕ ರಾಜ್ಯದಿಂದ ಭಾಗವಹಿಸಿರುವಂಥದ್ದು 58 ವಿದ್ಯಾರ್ಥಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ 15 ವಿದ್ಯಾರ್ಥಿಗಳು ನಮ್ಮದು. ಯಾಕಂತ ಹೇಳಿದರೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ನಾವು ಆ ಸ್ಪರ್ಧೆಗೆ ಕರ್ಕೊಂಡು ಹೋಗಿದ್ವಿ. 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆಗಳಿದ್ದಂತಹ ಮಹಾರಾಷ್ಟ್ರದ ಕ್ರೀಡಾಪಟುಗಳಿಗೆ ಸಿಕ್ಕಿರುವಂಥದ್ದು 44 ಚಿನ್ನದ ಪದಕ ಆದರೆ, ಕೇವಲ 15 ಸ್ಪರ್ಧಾಳುಗಳಿದ್ದ ದಕ್ಷಿಣ ಕನ್ನಡ ಜಿಲ್ಲೆಗೆ 11 ಚಿನ್ನದ ಪದಕ ಬಂದಿದೆ, 2 ಬೆಳ್ಳಿ ಪದಕ, ಅದರ ಜೊತೆಯಲ್ಲಿ 9 ಕಂಚಿನ ಪದಕ ಬಂದಿದೆ. ಕರ್ನಾಟಕ ರಾಜ್ಯದ ಸಾಧನೆ ಅದು ಒಟ್ಟು 20 ಚಿನ್ನ, 20 ಚಿನ್ನದಲ್ಲಿ 11 ಚಿನ್ನದ ಪದಕ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿಗಳೇ ಸ್ಪರ್ಧಾಳುಗಳೇ ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ಜಿಲ್ಲಾವಾರ ಅಥವಾ ಒಂದು ಯೂನಿಟ್ ಯಾರು ಇದನ್ನು ಇವತ್ತು ಸ್ಪರ್ಧಿಸ್ತಾ ಇದ್ದಾರೆ ಅಂತಹ ಒಂದು ಯೂನಿಟನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ ಇಡೀ ರಾಷ್ಟ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 1ನೇ ಸ್ಥಾನದಲ್ಲಿ ನಿಲ್ತದೆ ಅಂತ ಹೇಳಿಕೊಂಡು ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗ್ತದೆ. ಇದು ನಮ್ಮ ಐಕೆಎಂಎಯ ವಿದ್ಯಾರ್ಥಿಗಳ ಸಾಧನೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಕಿಕ್ ಬಾಕ್ಸಿಂಗ್ ಪಟುಗಳ ಸಾಧನೆ. ಇದು ಮೊನ್ನೆ ಅದಕ್ಕಿಂತ ಮುಂಚೆ ಒಡಿಸ್ಸಾದಲ್ಲಿ ಖೋರ್ಡಾದಲ್ಲಿ ಜೂನಿಯರ್ ವಿಭಾಗದ ಸ್ಪರ್ಧೆಗಳು ನಡೆದಿತ್ತು. ಆ ಜೂನಿಯರ್ ವಿಭಾಗದ ಸ್ಪರ್ಧೆಯಲ್ಲಿ ಒಟ್ಟು ರಾಜ್ಯ ಪಡೆದಂತಹ ಎಲ್ಲ ಪದಕವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳೇ, 7 ಪದಕವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳೇ ಪಡೆದಿರುವಂಥದ್ದು ಅಂತ ಹೇಳುವಂಥದ್ದು ನಮ್ಮ ಜಿಲ್ಲೆಯ ಪಾರಮ್ಯ ಕಿಕ್ ಬಾಕ್ಸಿಂಗ್ನಲ್ಲಿ ಇವತ್ತು ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಪ್ರತಿನಿಧಿಸಿದಂಥದ್ದು ಕೇವಲ 5 ಜನ ಸ್ಪರ್ಧಾಳುಗಳು ನಮ್ಮದು. ಅವರು 3 ಚಿನ್ನದ ಪದಕ, 1 ಬೆಳ್ಳಿ ಪದಕ ಮತ್ತು 3 ಕಂಚಿನ ಪದಕ, ಹೀಗೆ ರಾಜ್ಯ ಪಡೆದಂತಹ 7 ಬಹುಮಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇದು ಪಡ್ಕೊಂಡಿದೆ. ಪ್ರಥಮ ಮತ್ತು ದ್ವಿತೀಯ ಬಂದ ವಿದ್ಯಾರ್ಥಿಗಳು ಇವತ್ತು ಪ್ರತಿನಿಧಿಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ನಮ್ಮ ದೇಶವನ್ನು ಪ್ರತಿನಿಧಿಸುವಂಥ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಅದು ಹೋದರೆ ಸುಮಾರು ನಮ್ಮದು ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಜೂನಿಯರ್ ಮತ್ತು ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸುವಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಇಟಲಿಯಲ್ಲಿ ನಮ್ಮ ರಾಷ್ಟ್ರವನ್ನು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಇಂಥ ಒಂದು ಸಾಧನೆ ಇವತ್ತು ನಮ್ಮಲ್ಲಿಂದ ವಿದ್ಯಾರ್ಥಿಗಳು ಬರ್ತಾ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಳೆದ ಸುಮಾರು 6 ವರ್ಷದಿಂದ ಏನು ಕಿಕ್ ಬಾಕ್ಸಿಂಗ್ ನಾವಿಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ. ಮುಖ್ಯ ತರಬೇತುದಾರ ನಮ್ದಿರುವಂಥದ್ದು ಇವತ್ತು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲೇ ಇದ್ದಾರೆ. ಇವತ್ತು ನಿತಿನ್ ಎನ್ ಸುವರ್ಣರವರು, ಸಂಶಯಿ ನಿತಿನ್ ಎನ್ ಸುವರ್ಣರವರು, ಇವರ ಜೊತೆಯಲ್ಲಿ ಅದೇ ರೀತಿಯಲ್ಲಿ ಸಂಪತ್ ಕುಮಾರ್ ಅವರು ಇರ್ಬೋದು, ಶಿವಪ್ರಸಾದ್ ಅವರು ಇರ್ಬೋದು, ಇವರು ಕೂಡ ವಿದ್ಯಾರ್ಥಿಗಳನ್ನು ಈ ಮಟ್ಟದಲ್ಲಿ ತಯಾರು ಮಾಡಲಿಕ್ಕೆ ಇವತ್ತು ಮುಖ್ಯ ತರಬೇತುದಾರರಾಗಿದ್ದರೆ, ಅವರ ಜೊತೆಯಾಗಿ ನಿಂತುಕೊಂಡು ಆ ವಿದ್ಯಾರ್ಥಿಗಳಿಗೆ ಗಮನ ಕೊಡುವಂಥವರು. ಹೆಮ್ಮೆ ಆಗ್ತದೆ. 3 ಜನ ನಮ್ಮ ರಾಷ್ಟ್ರವನ್ನು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಪ್ರತಿನಿಧಿಸಿದಂಥವರು. ಅವನಿ ಎನ್ ಎಂ ಇರ್ಬೋದು, ಅಂಶು ಎನ್ ಎಂ ಇರ್ಬೋದು, ಅಥವಾ ರಾಜೇಶ್ ಅವರು ಇರ್ಬೋದು. ರಾಜೇಶ್ ಅವರು ಸೀನಿಯರ್ ವಿಭಾಗದಲ್ಲಿ ಮಾಸ್ಟರ್ಸ್ ವಿಭಾಗದಲ್ಲಿ ಪದಕವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆದಂಥವರು ರಾಜೇಶ್ ರವರು. ಅವನಿ ಎನ್ ಎಂ ಮತ್ತು ಅಂಶು ಎನ್ ಎಂ ಅವರು ಕೂಡ ಬಹಳ ಗಮನಾರ್ಹ ಸಾಧನೆಯನ್ನು ಆ ಮಟ್ಟದಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಮಟ್ಟದಲ್ಲಿ ಮಾಡಿದವರು. ಅವರು ಇವತ್ತು ಸಹ ತರಬೇತುದಾರರಾಗಿ ಮಕ್ಕಳನ್ನು, ಮುಂದಿನ ಪೀಳಿಗೆಯನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಕಿಕ್ ಬಾಕ್ಸಿಂಗ್ ಇವತ್ತು
ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಂಸ್ಥೆಯಲ್ಲಿ ಕೂಡ ಇವತ್ತು ಬಹಳ ಗಮನವನ್ನು ಸೆಳೆದಿದ್ದು, ಒಲಿಂಪಿಕ್ಸ್ನಲ್ಲಿ ಮುಂದಿನ ದಿನಗಳಲ್ಲಿ ಸ್ಪರ್ಧೆಗೆ ಬರುವಂತಹ ಕ್ರೀಡೆಗಳಲ್ಲಿ ಮುಂಚೂಣಿಯಲ್ಲಿ ಇವತ್ತು ಕಿಕ್ ಬಾಕ್ಸಿಂಗ್ ಕೂಡ ಇದೆ. ಮುಂಚೂಣಿಯಲ್ಲಿ ಇವತ್ತು ಕಿಕ್ ಬಾಕ್ಸಿಂಗ್ ಇದೆ. ಪ್ರಯೋಗಾರ್ಥವಾಗಿ ಮುಂದಿನ ಒಲಿಂಪಿಕ್ಸ್ನಲ್ಲಿ ಅದನ್ನು ತರ್ತಾರೆ ಅನ್ನುವಂಥ ಒಂದು ದೃಢವಾದ ನಂಬಿಕೆ ನಮ್ಮೆಲ್ಲರದ್ದು ಇರುವಂತಹದ್ದು. ಅದರ ಜೊತೆಯಲ್ಲಿ ಕಿಕ್ ಬಾಕ್ಸಿಂಗ್ನಲ್ಲಿ ಕೂಡ ಒಂದು ಪ್ರಯೋಗವನ್ನು ತರಬೇಕು ಅಂತ ಹೇಳಿಕೊಂಡು ಕಿಕ್ ಬಾಕ್ಸಿಂಗ್ ಪ್ರೀಮಿಯರ್ ಲೀಗ್, ಹೇಗೆ ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಆ ಮಾದರಿಯಲ್ಲೇ ಕಿಕ್ ಬಾಕ್ಸಿಂಗ್ ಪ್ರೀಮಿಯರ್ ಲೀಗ್ ಕೂಡ ಈ ವರ್ಷದಿಂದ ಬರಲಿಕ್ಕಿದೆ. ಬಹಳ ನಮಗೆ ಖಂಡಿತ ವಿಶ್ವಾಸ ಇದೆ. ಅಕಸ್ಮಾತ್ ಏನಾದರೂ ಒಲಿಂಪಿಕ್ಸ್ನಲ್ಲಿ ಅಥವಾ ಇನ್ನಿತರ ಆ ಮಟ್ಟದ ಸ್ಪರ್ಧೆಗಳಲ್ಲಿ ಕಿಕ್ ಬಾಕ್ಸಿಂಗ್ ಸೇರ್ಪಡೆ ಆದರೆ ಖಂಡಿತವಾಗಿ ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳು ನಮಗೆ ಅಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ಅಂತ ವಿಶ್ವಾಸವನ್ನಿಟ್ಟುಕೊಂಡು ಈ ಕ್ರೀಡೆಗೆ ಅಂತಹ ಒಂದು ವಿದ್ಯಾರ್ಥಿಗಳು ಏನು ಇವತ್ತಿಲ್ಲಿ ಕ್ರೀಡೆಯಲ್ಲಿ ಬೆಳೀತಾ ಇದ್ದಾರೆ, ಅವರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕಿದ್ರೆ ಮಾಧ್ಯಮದ ಮುಖಾಂತರ ಇದು ಸಮಾಜಕ್ಕೆ ಗೊತ್ತಾಗಬೇಕು. ಆ ಮಕ್ಕಳಿಗೆ ಇನ್ನಷ್ಟು ಪ್ರೋತ್ಸಾಹಗಳು ಸಿಗಬೇಕು. ಈಗ ಇಟಲಿಗೆ ಹೋಗಬೇಕಿದ್ರೆ ಒಬ್ಬರು ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಇವತ್ತು ಖರ್ಚು ಇದೆ. ಆ ಖರ್ಚು ವೆಚ್ಚವನ್ನು ಭರಿಸಲಿಕ್ಕೆ ಅವರಿಗೆ ಒಂದಷ್ಟು ಸಮಸ್ಯೆಗಳಿದೆ. ಆದರೆ ಅದಕ್ಕೆ ಈ ಸಮಾಜ, ಇಲ್ಲಿನ ಸಂಘ ಸಂಸ್ಥೆಗಳು ಅಥವಾ ಇಲ್ಲಿನ ದೊಡ್ಡ ಕಂಪನಿಗಳು ಸಹಾಯಕ್ಕೆ ನಿಲ್ಲಬೇಕಿದ್ರೆ ತಮ್ಮಿಂದ ಅದಕ್ಕೆ ಸಹಕಾರ ಬೇಕು ಅಂಥೇಳಿ ಕೇಳಿಕೊಳ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ನ ಪರವಾಗಿ ರಾಜ್ಯ ಅಧ್ಯಕ್ಷ ನೆಲೆಯಲ್ಲಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೆ. ಕರ್ನಾಟಕ ಕಿಕ್ ಬಾಕ್ಸಿಂಗ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್, ನಿತಿನ್ ಸುವರ್ಣ, ಸಂಪತ್ ಕುಮಾರ್ ಮುಂತಾದವರು ಈ ವೇಳೆ ಹಾಜರಿದ್ದರು.